ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ರಾತ್ರಿ ಲಾಗ ಸ್ಟಾರ್ಟ್ ಮಾಡತ್ತೀನಿ ರೀ ಫ್ರೆಂಡ್ಸ. ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡೋದಲ್ಲಿಲ್ರಿ, ಅದಕ್ಕೆ ರಾತ್ರಿ ಮಾಡತ್ತೀನಿ ರೀ ನಾನು. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಈಗ ಸುಮಾರು ಒಂದು 6-6:30 7 ಆಲಾಗತ್ತೈತಿ ಟೈಮ್. ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಸ್ಪೆಷಲಾಗಿ ಅಡುಗೆ ಸಂಜೆ ಕಡೆಗೆ ಮಾಡ್ಬೇಕನ್ನತ್ತೀವಿ ರೀ. ಅದು ಏನೇನಪ್ಪ ಅಂತಂದ್ರೆ ತತ್ತಿ ಪಲ್ಯ, ಆಮೇಲೆ ಚಪಾತಿ ಮಾಡ್ಬೇಕನ್ನತ್ತೀನಿ ರೀ. ತತ್ತಿ ಪಲ್ಯ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕನ್ನತ್ತೀವಿ ರೀ. ಡಿಫ್ರೆಂಟ್ ಅಂದ್ರೆ ಅದೇನಿಲ್ಲ ರೀ, ನಾವು ಯಾವ ರೀತಿ ಮಾಡ್ತೀವಲ್ಲ ರೀ ತತ್ತಿ ಪಲ್ಯ ಸ್ಪೆಷಲ್ ಸೂಪರ್ ಅಂತ ಹೇಳ್ಬೋದು ರೀ. ಆ ರೀತಿ ತತ್ತಿ ಪಲ್ಯ ಮಾಡ್ಬೇಕನ್ನತ್ತೀನಿ ರೀ. ಬರ್ರಿ ಹೆಂಗೆ ಮಾಡೋದು ಹೆಂಗಿಲ್ಲ, ಆಮೇಲೆ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಕಮೆಂಟ್ 3 ಮಾಡಿರಿ. ಬರ್ರಿ ಮಾಡೋಣತ್ತ ಹೆಂಗೆ ಮಾಡ್ತೀನಿ ಅಂತೇಳಿ ನೋಡಾಕತ್ತೀರಿ. ಚಪಾತಿ ಅಂತೂ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಚಪಾತಿ ಅಂತೂ ನಾನು ಫುಲ್ ಸೌಂಡ್ ಇಟ್ಟೆ ಮಾಡತ್ತೀನಿ ರೀ. ಅದಕ್ಕೆ ವಿಡಿಯೋ ಮಾಡಿ ಆಮೇಲೆ ವಾಯ್ಸ್ ಕೊಡೋದು ಏನು ಮಾಡತ್ತಿಲ್ಲ ರೀ. ಫುಲ್ ಸೌಂಡ್ ಇಟ್ಟೆ ಚಪಾತಿ ಮಾಡ್ತೀನಿ ರೀ. ಹೆಂಗೆ ಮಾಡ್ತೀನಿ ಚಪಾತಿ, ಯಾವ ರೀತಿ ಸಣ್ಣ ಮಾಡ್ತೀನಿ ದೊಡ್ಡ ಮಾಡ್ತೀನಿ ಎಲ್ಲ ನೋಡಾಕತ್ತಿರತ್ತೀರಿ. ಬರ್ರಿ ಇವಾಗ ಎಲ್ಲ ಹಿಟ್ಟತ್ತ ನಾದಿಟ್ಟಿನಿ ಮೆತ್ತಗಾತು ಅಂತೇಳಿ ಇವಾಗ ಮಾಡ್ಬೇಕ್ರಿ. ನಾನು ಚಪಾತಿ ಮಾಡ್ತೀನಿ. ಅವರು ಮಾಮನ ಊರಾಗ ಹೋಗ್ಯಾರ್ರಿ, ತತ್ತಿ ತೊಗೊಂಬರ್ತೀನಿ ಅಂತೇಳಿ. ಈಗ ಬರ್ತಾರೆ ರೀ ಅವರು. ಇನ್ನೊಂದು ಸ್ವಲ್ಪ ನೆತ್ತಿಕೆರೆ ಒಂದು ಸ್ವಲ್ಪ ತೊಗೊಂಬರ್ಬೇಕಲ್ರಿ, ಅದಕ್ಕೆ ಬರ್ರಿ ಫ್ರೆಂಡ್ಸ ಇವಾಗ ಚಪಾತಿ ಮಾಡೋಣತ್ತ. ಚಪಾತಿ ಮಾಡ್ಬೇಕು, ಅವ್ರು ಬಂದಾಗ ತತ್ತಿ ಪಲ್ಯ ಮಾಡೋಣ ರೀ. ಇವಾಗ ನೋಡ್ರಿ ಫ್ರೆಂಡ್ಸ, ಚಪಾತಿ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಚಪಾತಿ ಮಾಡತ್ತೀನಿ ನೋಡ್ರಿ. ಅವಾಗ ಹಿಟ್ಟು ನಾದಿಟ್ಟಿದ್ದಲ್ರಿ ಮೆತ್ತಗಾಗ್ಯದ್ರಿ, ಅದಕ್ಕೆ ಇವಾಗ ಚಪಾತಿ ಮಾಡತ್ತೀನಿ ರೀ. ಹಿಟ್ಟಂತೂ ಭಾಳ ಅಂದ್ರೆ ಭಾಳ ಸಾಫ್ಟ್ ಅದ ರೀ. ನೋಡಿರಿ ಯಾವ ರೀತಿ ಅದ ಅಂತೇಳಿ ನೀವೇ ನೋಡಿರಿ. ಭಾಳ ಅಂದ್ರೆ ಭಾಳ ಚಂದ ಅದ ರೀ ಹಿಟ್ಟ. ಮಾಲಕ್ರು ಗೋಧಿಯವ್ರಿ ಅವರು. ನಾವು ಮಾತಾಗಿತ್ತು ರೀ ಇಲ್ಲಿ ದುಡ್ಲಿಕ್ಕೆ ಬರಮತ್ತಿಗೆ ಅವರು ಅಂದ್ರೆ ಮಾತು ಮಾಡ್ತಾರೆ ರೀ ಬರಮತ್ತಿಗೆ. ನಾವು ದುಡಿಯಾಕಿದ್ದೇವೆ ಅಂದ್ರೆ ಜೋಳ ಗೋಧಿ ಹಿಂಗೆ ಮಾಡ್ತಾರೆ ರೀ. ಅವ್ರು ಜೋಳ ಇಲ್ಲ ಗೋಧಿ ಕೊಡ್ತೀವ ನಾನು. ಆಯ್ತು ತೋರಿ ಅಂತೇಳಿ 2 ಪ್ಯಾಕೆಟ್ ಗೋಧಿ ಕೊಟ್ಟಾರ್ರಿ ಅವರು. 1 ಪ್ಯಾಕೆಟ್ ಖಾಲಿ ಆಗ್ಯಾವ್ರಿ, ಈಗ 1 ಪ್ಯಾಕೆಟ್ ಕೊಟ್ಟಾರ ಮೊನ್ನೆ. ಇದ್ರಾಗೆ ಫಸ್ಟ್ ಬಿಸ್ಕೊಂಬಂದಿ ನೋಡ್ರಿ. ಉಳ್ಳಿ ಮಾಡ್ಕೊಂಡ್ಕೆರೆ ಹಲ್ಲಿ ಮಾಡಿಕೊಂಡು ಇವಾಗ ಲಟ್ಟಾಸ್ಕೊಳಗತ್ತೀನಿ ರೀ. ಹುಡುಗಾಕಿಗೆ ಲಟ್ಟಾಸ್ಕೊಂಡ್ಕೆರೆ ಇವಾಗ ಚಪಾತಿ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ಒಂದಿಷ್ಟು ಶೇಂಗಾ ಇದ್ದವು ರೀ, ತೆಮಿ ಕಾವಾಗಿತ್ತು ರೀ. ನಾ ಚಾ ಕುಡಿಯತ್ತನ ಶೇಂಗಾ ಹುರ್ಕೊಂಡ್ರಿ ಒಂದ್ ದಿವ್ಸ. ತೆಮಿ ಕಾವಾಗಿದ್ದು ಜಾಸ್ತಿ ಅಂತ ಹೇಳಿ ಯಾವ ಅರ್ಬಿ ಕೊಡ್ಬಾರ. ಅವ್ರ ತತ್ತಿ ತರತನ ನಾನು ಇದಿಷ್ಟು ಚಪಾತಿ ಮಾಡಿ ತೆಗಿಬೇಕಂತ ಮಾಡ್ಲತ್ತೀನಿ ನೋಡ್ರಿ. ಈ ಕಡೆ ಕುಟ್ಟು ತೀಡ್ಲಕ್ಕೆ ಬರಲ್ಲ ನನಗರಿ. ಏರಾಪುಡಿ ಕಡೆ ನೋಡ್ರಿ ಚಪಾತಿ ಹ್ಯಾಂಗ ಮಾಡ್ತೀವಿ ಅವ್ನು ಹೋಗ್ತಾವ ನೋಡ್ರಿ. ಅಂತ ಜಿಗ್ಯದಲ್ರಿ ಹಿಟ್ಟ ಚಂದ ಆತವ್ರಿ. ಬಟ್ಲ ಹೊಡೆದಿರತ್ತವ. ಬಟ್ಲ ತೊಂದು ಚಪಾತಿ ಮಾಡತ್ತಾಳ್ರಿ. ಬಟ್ಲದ ಮೇಲೆ ಇಟ್ಕೆ ತಗಡಿನ ಮೇಲೆ ಚಪಾತಿ ಮಾಡ್ಬೇಕ್ರಿ. ಭಾಳ ಅಂದ್ರೆ ಭಾಳ ಭಾರಿ ಆತ ನೋಡ್ರಿ ಫ್ರೆಂಡ್ಸ್. ಇವು ಜಿಗ್ಯದಲ್ರಿ ಹಿಟ್ಟ ತಳ್ಳಗಾತಾವ್ರಿ. ನೋಡ್ರಿ ತೆವಿ ಕಾವಾಗ್ಯದ್ರಿ. ರಸ ಏನು ಗೌಳಿ ಅವ್ವ. ತಳಗಿಟ್ಟು ಮಾಡ್ತಾಳ ತೊಳಗ ಬಟ್ಲ ನೆಗತು ತಳಗಿಟ್ಟು ಮಾಡ. ಉರಿ ಭಾಳ ಆಗಿತ್ತು ಅಂತೇಳಿ ಇದು ತೆಗ್ದಿದ್ರಿ ಕಟ್ಟಿಗೆ. ಉರಿ ಕಮ್ಮಿ ಆಯ್ತು ನೋಡ್ರಿ. ಇವಾಗ ಕತ್ತಲಾಗ್ಯದ, ಏನೋ ಬಂದಿಲ್ಲ ನೋಡ್ರಿ ಅವರು. ಯಾವಾಗ ಬರ್ತಾರೆ ಈ ರೀತಿ ಮಾಡಿದ್ರ ಹೊಟ್ಟಿ ಉಬ್ತಾವ್ರಿ. ಭಾಳ ಅಂದ್ರೆ ಭಾಳ ಚಂದ ಹೊಟ್ಟಿ ಉಬ್ತಾವ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬೇವ ಅಂತೇಳಿ. ತೆಗಿ ಮಮ್ಮಿ ತೆಗಿ. ಎಟ್ಟ ಹೇಳದ್ ನನಗೆ ಏನು ಕಿರಿಕಿರಿ. ಯಾವ ಇದಕ್ಕೆ ಏನು ಮುಟ್ಟಿಯರ ಏನ್ರಿ ಇಡ್ಲಕ್ಕ. ಬಿಸಿ
ಬಿಸಿ ಚಪಾತಿ ನೋಡ್ರಿ ಫ್ರೆಂಡ್ಸ ರೆಡಿ ಐತವ್ರಿ. ನೋಡ್ರಿ ಅಷ್ಟು ಮಸ್ತ್ ದೊಡ್ಡದಾಗ್ಯದ ಅಂತೇಳಿ. ದೊಡ್ಡದಾಗ್ಯದಲ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ ತತ್ತಿ ತಂದಿರಿ ಅವರು. ತಂದ ಬಳಕ ತತ್ತಿ ಅಂದ್ರೆ ಮೊಟ್ಟೆ ರೀ. ಮೊಟ್ಟೆ ತಂದಿರು. ನಾನು ಕುದ್ದುಸಿ ಮಾಡಿ ಇಟ್ಕೊಂಡಿದ್ರಿ. ಕುದ್ದುಸಿ ಅವಾಗ ಇಟ್ಕೊಂಡಿದ್ದ ತೋರ್ಸೋದಾಲಿಲ್ರಿ ನನಗೆ. ಅದಕ್ಕೆ ಇವಾಗ ಕುದ್ದಿಸ್ಕೆರೆ ಎಲ್ಲ ಒಳಗಿಂದ ಅದೇನು ಹಳದಿ ಕಲರ್ಗೆ ಇದು ಇರ್ತದಲ್ರಿ ಅದು ಒಟ್ಟು ತೆಗೆದ್ಕೆರೆ ಒಂದು ಸೈಡ್ ಇಡಾಕತ್ತೀನಿ. ಆಮೇಲೆ ಮ್ಯಾಲಿಂದ ಅಂದ್ರೆ ಮ್ಯಾಲಿಂದ ಎಗ್ ಏನು ಇರ್ತದಲ್ರಿ ಅದು ತೆಗೆದು ಒಂದು ಸೈಡ್ ಇಡಾಕತ್ತೀನಿ. ನೋಡ್ರಿ ಇಲ್ಲಿ ಈ ರೀತಿ ಕಟ್ ಮಾಡಾಕತ್ತೀನಿ ರೀ. ಅವಕ್ಕೆ ನಡ್ಬರ್ಕಿಂದೆಲ್ಲ ತೆಗೆದ್ಕೆರೆ ಒಂದು ಸೈಡಿಗೆ ಇಡಾಕತ್ತೀನಿ ನೋಡ್ರಿ. ಇವು ಯಾಕೆ ತೆಗಿಯಾಕತ್ತೀನಿ ಅಂದ್ರೆ ಇದರದಿಂತೆ ಇವಾಗ ಎಗ್ ಕರಿ ಮಾಡಾಕತ್ತೀನಿ ರೀ. ಫಸ್ಟ್ ಈ ರೀತಿ ಇಟ್ಕೊಂಡು ಬಳಕ ಈ ರೀತಿ ಕಟ್ ಮಾಡ್ಕೊತೀನಿ ನೋಡ್ರಿ. ಈ ರೀತಿ ಕಟ್ ಮಾಡ್ಕೊಳಕತ್ತೀನಲ್ರಿ. ಒಂದ್ರೊಳಗೆ ಒಂದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಾಗಿ ಪೀಸುಗಳು ಕಟ್ ಮಾಡಿ ಇಟ್ಕೊಳಕತ್ತೀನಿ. ಯಾಕಂದ್ರೆ ಇದೇ ರೀತಿ ಮಾಡಿದ್ರೆ ಚಂದ ಆಗ್ತದ್ರಿ. ಪಲ್ಯನೂ ಗಟ್ಟಿ ಮಾಡ್ತೇವಲ್ರಿ ಅದ್ರ ಕಾಲಾಗ ಎಗ್ ಕರಿ ಚಂದ ಆಗ್ತದ್ರಿ. ನೋಡ್ರಿ ಇದೇ ರೀತಿ ಓಸು ಪ್ಲೇಟ್ದಾಗ ಏಸವಲ್ರಿ ಓಸು ಕಟ್ ಮಾಡಿ ಇಟ್ಕೊತೀನಿ. ನವರಾದಿ ಖಾರ ಹಚ್ಚು ಕೂತಿಕೆರೆ ಬೇಡಾಕತ್ತಾರ್ರಿ ಅವ್ರು ಇಲ್ಲಿ. ಅವ್ರೇನು ಹಾಗೆ ಕೊಡಾಕತ್ತೀನಿ ರೀ. ಒಂದು ತೊಂದ್ರೆ ಆಗಲ್ಲ ಅವ್ರ ಪಪ್ಪ ಕೊಟ್ಟರು ಅವರಿಗೆ. ಇದಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡ್ಕೆರೆ ಆಮೇಲೆ ಕಡಾಯಿ ಇಟ್ಕೊಂಡಿದ್ರಿ. ಕಡಾಯಿದಾಗ ಇವಾಗ ನೋಡ್ರಿ ಎಣ್ಣೆ ಹಾಕ್ಲಾಕತ್ತೀನಿ ಎಗ್ ಕರಿ ಮಾಡಾಕ್ರಿ. ಫಸ್ಟ್ ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಹಾಕ್ಕೊಂಡ್ಕೆರೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಮ್ ಆಗತ್ತನ ಬಿಟ್ಟೀನಿ ರೀ. ಫಸ್ಟ್ ಗರಮ್ ಆಗ್ಬೇಕಲ್ರಿ ಚೆಂದಾಗಿ ಎಣ್ಣೆ ಕಾಯ್ಬೇಕಲ್ರಿ. ಕಾದ ಬಳಿಕ ಒಂದು ಕೊಬ್ಬರಿ ಚೀಟಿ ಹಾಕ್ಕೊಂಡ್ರಿ. ನಾ ಇದಕ್ಕೆ ಕೊಬ್ಬರಿ ಹೆರ್ಚಿ ಕೊಬ್ಬರಿ ಇರ್ತದಲ್ರಿ ಅಂಗಡಿ ಒಳಗೆ ಸಿಗ್ತದ್ರಿ ಹೆರ್ಚಿ ಕೊಬ್ಬರಿ. 10 ರೂಪಾಯಿಗೆ ಒಂದು ಪ್ಯಾಕೆಟ್ ಅಂತ ಇರ್ತದೆ ರೀ. ಅದು ತೊಗೊಂಬಂದಿದ್ರಿ. ಅದು ಹಾಕಿದ್ರಿ ಎಣ್ಣೆಗೆ ಚೆಂದಾಗಿ ಕೆಂಪಗಾಗಿ ಫ್ರೈ ಮಾಡ್ಬೇಕ್ರಿ. ಅಂದ್ರೆ ಹುರಿಬೇಕ್ರಿ. ಇದಕ್ಕೆ ಎಣ್ಣೆ ಕೆಂಪಗಾಗ್ಬೇಕ್ರಿ ಇದು. ನೋಡ್ರಿ ಇವಾಗ ಆಗಲೇ ಬೆಳ್ಳಗಿತ್ತಲ್ರಿ ಇವಾಗ ನೋಡ್ರಿ ಕೆಂಪಗಾಲಾಗತ್ತದ. ಆಮೇಲೆ ಇದಕ್ಕೆ ನಾನು ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಹಚ್ಚಿಟ್ಕೊಂಡಿನಿ ರೀ. ಇದಕ್ಕೆ ಬೇಕ್ರಿ. ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿ. ಅದಿಷ್ಟು ಹಾಕ್ಕೊಂಡ್ಕೆರೆ ಚೆಂದ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಅವರು ಯಾವಾಗಾರ ಹೋದ್ರೆ ನಾನು ಏನರ ಮಾಡತ್ತಂದ್ರೆ ಹೇಳ್ತೀನಲ್ರಿ ತೊಗೊಂಬರ್ತಾರೆ ಹಂಗೆ. ಒಂದೊಂದು ಮನೆಯಾಗಿದ್ರೆ ಭೀ ಎಷ್ಟು ಇರ್ತದೆ ರೀ. ಹಾಕೊಂಡ್ ಬಳಕ ಇವಾಗ ನೋಡ್ರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ರೀ. ಆಮೇಲೆ ಒಂದು ಟಮಾಟಿ ಕಟ್ ಮಾಡ್ಕೊಂಡೀನಿ ರೀ. ಅದೊಂದು ಟಮಾಟಿ ಹಾಕ್ಕೊಂಡು ನೋಡ್ರಿ 2 ಈರುಳ್ಳಿ ಆಮೇಲೆ ಒಂದು ಟಮಾಟಿ ರೀ. 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೀನಿ ರೀ. ಕಟ್ ಮಾಡ್ಕೊಂಡು ಇವಾಗ ಚೆಂದಾಗಿ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಅಂದ್ರೆ ಬಾಯ್ಲ್ ಮಾಡ್ಕೊಳತ್ತೀನಿ. ಈರುಳ್ಳಿ ಮತ್ತು ಟಮಾಟಿ 2 ಚೆಂದಾಗಿ ಮೆತ್ತಗಾಗಿ ಮ್ಯಾಶ್ ಆಗ್ಬೇಕ್ರಿ. ಅಂದಕಳಿ ಚೆಂದ ಆಗ್ತದೆ ರೀ ಪಲ್ಯ. ಮತ್ತು ಪಲ್ಯನೇ ಬರ್ತದೆ ರೀ ನನ್ನ ಬಾಯಿಗೆ. ಯಾಕಂದ್ರೆ ನಾನು ಎಗ್ ಕರಿ ಮಾಡಾಕತ್ತೀನಲ್ರಿ ಅದ್ರ ಕಲಾಗ ಎಗ್ ಕರಿ ಅನ್ನೋದು ಬಿಟ್ಟು ಆಮೇಲೆ ಪಲ್ಯ ಅನ್ನತ್ತೀನಿ ರೀ. ಅದಕ್ಕೆ ಇವಾಗ ಚೆಂದಾಗಿ ಫ್ರೈ ಮಾಡ್ಕೊಬೇಕ್ರಿ ಕೆಂಪಗಾಗಿ ಮೆತ್ತಗಾಗುವಂಗೆ. ಯಾಕಂದ್ರೆ ಚೆಂದ ಮಾಡ್ಕೊಂಡೆವು ಅಂದ್ರೆ ಟೇಸ್ಟು ಬರ್ತದೆ ರೀ. ಆಮೇಲೆ ಜಲ್ದಿ ಹಳಸಂಗಿಲ್ಲ ರೀ ಪಲ್ಯ ಒಣಗಿರಿ. ಅದಕ್ಕಾಗಿ ಒಂದು ಸ್ವಲ್ಪ ಮ್ಯಾಲೆ ಉಪ್ಪು ಹಾಕ್ಕೊಂಡ್ರಿ. ಎಣ್ಣೆಯಾಗ ಜಲ್ದಿ ಕರಗ್ತದ. ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಜಲ್ದಿ ಕರಗ್ತಾವ ಅಂತೇಳಿ ಉಪ್ಪು ಹಾಕ್ಕೊಂಡ್ರಿ ರುಚಿಗೆ ತಕ್ಕಷ್ಟು. ಹಾಕ್ಕೊಂಡ್ಕೆರೆ ಇವಾಗ ಇದಕ್ಕೆ ಮಿಕ್ಸ್ ಮಾಡಮ್ರಿ. ಹಾಗೆ ತಳಗ ಉರಿ ಹಚ್ಚಾಕತ್ತಿದ್ರಿ ನಾನು ಡುಣು ಡುಣು ಅಂತೇಳಿ. ಜಾಸ್ತಿ ಅಂದ್ರೆ ಜಾಸ್ತಿ ಉರಿ ಹಚ್ಚಿದೆವು ಅಂದ್ರೆ ಹೊತ್ತತಿತ್ರಿ ತಳಗ. ಕೊಬ್ಬರಿ ಹಾಕಿದ್ದೇವಲ್ರಿ ಅದಕ್ಕೆ ಹೊತ್ತತಿತ್ತು. ಅದಕ್ಕೆ ನೋಡಿ ಸ್ವಲ್ಪ ಸಣ್ಣಗೆ ಹಚ್ಚಾಕತ್ತಿದ್ರಿ ಉರಿ. ನೋಡಿರಿ ಈ ರೀತಿ ನಾನು ಬಾಯ್ಲ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಇನ್ನೂ ಹಾಕ್ಬೇಕ್ರಿ ಐಟಮ್ಗಳೆಲ್ಲ. ಇನ್ನೂ ಹಾಕಿಲ್ರಿ ಏನು. ಬರೀ ಇನ್ನೂ ಫ್ರೈ ಮಾಡ್ಕೊಳ್ಳೋದ್ರಾಗ ಇದ್ದೀನಿ. ಅದೆಲ್ಲ ಇದು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇವಾಗೇನು ಅಟ್ಟತನ ಆದ್ರೆ ನಡೀತದೆ ರೀ. ಚಪಾತಿ ಅಂತೂ ಮಾಡಿನಲ್ರಿ. ಬೆಳಗ್ಗೆದು ಒಂಚೂರು ಅನ್ನ ಇತ್ತು. ಇನ್ನೂ ಅನ್ನ ಅದ ರೀ. ಎಲ್ಲ ಬಾಯ್ಲ್ ಆದ ಬಳಿಕ ಕೊತ್ತಂಬರಿ ಎಷ್ಟು ಹಾಕ್ಲಾಕತ್ತೀನಿ ನೋಡ್ರಿ. ಅದಕ್ಕೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಹಸಿ ಕೊತ್ತಂಬರಿ ಅದಿಷ್ಟು ಚೆಂದ ನೀಟಾಗಿ ಹಾಕಿದ್ರಿ. ಹಾಕೋದು ಹೆಂಗಾರ ಇರ್ಲಾಕ್ರಿ ನನ್ನ ಕೈಯನ್ನು ದಡ 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 ಅಂತೇಳಿ ಬಾಂಡೆನೇ ಬೀಳಾಕತ್ತಾವ್ರಿ. ಅವು ಏನೇನೋ ಕೈ ಜಾರಾಗತ್ತಿತ್ತು ರೀ. ಯಾಕಂದ್ರೆ ಎಣ್ಣೆ ಹತ್ತಿತ್ತಲ್ರಿ ಒಂದು ಸ್ವಲ್ಪ ಕೈಗೆ. ಅದಕ್ಕೆ ಪ್ಲೇಟ್ ಹಾಕ್ಯಾರ ತೆಗೆಮತ್ತಿಗೆ ಜರಿತ್ರಿ. ಅದು ಜರನ ದಪ್ಪನೆ ಬಿತ್ರಿ. ನಮ್ಮ ರಚ್ಚೋತ್ ಎಲ್ಲರೂ ಎದ್ದು ಓಡೋದ್ರಿ. ಒಣಗಿನ ಡಬ್ಬ ಬಿತ್ತೇನಂದ್ರೆ ಅವರು. ನೋಡಿರಿ ಇವಾಗ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ ಬಳಿಕ ಇದಕ್ಕೆ ಇವಾಗ ಅರಿಶಿಣ ಹಾಕಾಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಅರಿಶಿಣ ಆಮೇಲೆ ಒಂದು ಜರ ಮಸಾಲೆ ಹಾಕಿದ್ರಿ. ಎಗ್ ಮಸಾಲ ರೀ. ಎಗ್ ಮಸಾಲೆ ಹಾಕ್ಯಾರಿ. ಇವಾಗ ರುಚಿಗೆ ತಕ್ಕಷ್ಟು ಖಾರ ರೀ. ಚುಕ್ಕೋಳೆಲ್ಲ ಉಣ್ತಾರಲ್ರಿ ಅದಕ್ಕೆ ಕಡಿಮೆ ಖಾರ ಹಾಕೀನಿ ರೀ ನಾನಂತೂ. ಮಾಮ ಅಲ್ಲತ್ರಿ ಇನ್ನೊಂದು ಸ್ವಲ್ಪ ಹಾಕಂತೇಳಿ ನಾನೇ ಸಾಕ್ಬಿಡ್ರಿ ಅಂತ ಹೇಳ್ದೆ. ಯಾಕಂದ್ರೆ ಚುಕ್ಕೋಳು ಉಣ್ತಾವ್ರಿ. ಖಾರ ಆಯ್ತಂದ್ರೆ ಜಾಸ್ತಿ ಊಟ ಮಾಡಂಗಿಲ್ಲ ರೀ ಅವ್ರು. ಕಮ್ಮಿ ಆಯ್ತಂದ್ರೆ ಇನ್ನೂ ಜಾಸ್ತಿ ಊಟ ಮಾಡ್ತಾರೆ. ಖಾರ ಆಯ್ತಂದ್ರೆ ಜಾಸ್ತಿ ಊಟ ಮಾಡಲ್ಲಲ್ರಿ. ಅದ್ರ ಕಾಲಾಗೆ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರಿ. ಆಮೇಲೆ 1 ಕಪ್ 1.5 ಕಪ್ಪಿನಷ್ಟು ನೀರು ಹಾಕೊಂಡು ನೋಡ್ರಿ ಫ್ರೆಂಡ್ಸ್.
ನೀರು ಹಾಕೊಂಡ್ರೆ ಕರಿ ಚಂದ ಆಗ್ತದೆ ರೀ. ಅದ್ರ ಕಲೆಗೆ ನೀರು ಹಾಕೊಂಡು ನೋಡಿರಿ, ನೀರು ಹಾಕೊಂಡ್ಕೆ ಎಲ್ಲ ಚಂದಾಗಿ ಗರ 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 ಅಂತ ತಿರೋಲಗತ್ತೀನಿ ರೀ ಅದಕ್ಕೆ. ಯಾಕಂದ್ರೆ ಚಂದ ಗರ ಗರ ಅಂತ ತಿರೋದ್ರೆ ಅದೆಲ್ಲ ಮಿಕ್ಸ್ ಆಗ್ತದೆ ರೀ, ಚಂದ ಆಗ್ತದೆ ರೀ. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂಥೇಳಿ ಈ ರೀತಿ ಇದಕ್ಕೆ ನೀರು ಹಾಕಿ ಮಾಡಿ ಇಟ್ಕೊಂಡೀನಿ ರೀ. ಇವಾಗ ನೋಡಿರಿ ಸಣ್ಣ ಕುದಿಯಾಗತ್ತದ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರಿ, ಯಾಕಂದ್ರೆ ಉಪ್ಪು ಕಮ್ಮಿ ಅನಿಸ್ತು ನನಗೆ. ಅದ್ರ ಕಲೆಗೆ ಸ್ವಲ್ಪ ಉಪ್ಪು ಹಾಕಿದ. ಇದಕ್ಕೆ ಇವಾಗ ಮ್ಯಾಲ ಮುಚ್ಚಣ್ರಿ. ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಕಮ್ಮಿ ಆಯಿತು, ಅದ್ರ ಕಲೆಗೆ ಉಪ್ಪು ಹಾಕೀನಿ ರೀ ನಾನು. ಮ್ಯಾಲ ಮುಚ್ಕೆರೆ ಆಮೇಲೆ ಇದಕ್ಕೆ ಕುದ್ದದ ನೀರು ನೋಡೋಣ ರೀ. ಇವಾಗ ನೋಡ್ರಿ ಕಳ ಕಳ ಅಂತೇಳಿ ಕುದಿಯಾಗತ್ತದ. ಇವಾಗ ಇದಕ್ಕೆ ನೋಡ್ರಿ ಇಲ್ಲಿ ಒಂದು ತತ್ತಿ ತೊಗೊಂಡಿನಲ್ರಿ, ಮೊಟ್ಟೆ ರೀ, ಅವು ತೊಗೊಂಡಿವೆಲ್ಲ ಚೆಂದಾಗಿ ಇವಾಗ ಮಿಕ್ಸ್ ಮಾಡತ್ತೀನಿ ನೋಡ್ರಿ. ಕಟ್ ಮಾಡಿ ಇಟ್ಕೊಂಡಿವು ಬೆಳ್ಳನ್ ರೀ, ಅವೆಲ್ಲ ಮ್ಯಾಲಿಂದ ಏನು ಮೊಟ್ಟೆದಿರ್ತದಲ್ಲ ರೀ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಮಿಕ್ಸ್ ಮಾಡತ್ತೀನಿ ರೀ. ಇವಾಗ ಪೂರ್ತಿ ಚಂದ ಅಂದ್ರೆ ಚಂದ ಆಗ್ಬೇಕು ರೀ ಇದು, ಅಂದ್ರೆ ಚಂದ ಕುದಿಬೇಕು ರೀ ಇದು. ನಮ್ಮ ಮಾವ ಅನ್ನತ್ತೀರಿ ಚಂದ ಆಗ್ಬೇಕು ಒಣಗಿ ಅಂತೇಳಿ, ಅದಕ್ಕೆಲ್ಲಾಗ ಹೇಳಕತ್ತೀನಿ ರೀ ನಾನು ಚಂದ ಆಗ್ಬೇಕಂತೇಳಿ. ಇದಕ್ಕೆ ಮ್ಯಾಲೆ ಇವಾಗ ಮುಚ್ಚಾಕತ್ತೀನಿ. ನೀವು ನಮ್ಮನ್ನ ಟ್ರೈ ಮಾಡಿರಿ, ಟ್ರೈ ಮಾಡ್ಕ್ಯಾರ ನಂಗೆ ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗ್ಯದ ಅಂತೇಳಿ. ಮುಚ್ಚಿ ಮಾಡಿ ನೋಡ್ರಿ ಕಳ ಕಳ ಅಂತ ಕುದಿಯಾಗಿತ್ತಿತ್ತು. ಉರಿನೂ ಚಂದ ಹತ್ತಿತ್ತು ರೀ. ಅದಕ್ಕೆ ಉರಿ ಇವಾಗ ಕುದಿಯಕ್ಕೆ ಚಂದ ಹಾಕ್ಬೇಕು ರೀ, ಅಂದ್ರೆ ಇದು ಆಗ್ತದ ನೋಡ್ರಿ ಯಾವ ರೀತಿ ಕುದಿಯಾಗತ್ತದ ಅಂತೇಳಿ. ಚಂದ ಅಂತೂ ಟೇಸ್ಟ್ ಅಂತೂ ಭಾರಿ ಬರ್ತದೆ ರೀ, ಸ್ಮೆಲ್ ಅಂತೂ ಭಾರಿ ಬರಾಕತ್ತೈತೆ ರೀ. ಆಮೇಲೆ ಒಳಗಿನ ನಾವು ಗುಂಡನ ಗೋಳ ತೆಗ್ದಿರ್ತೀವಲ್ಲ ರೀ, ಗೋಳ ಅಂತೀನಿ ರೀ ಅವಕ್ಕೆ, ಗೋಟಿ ರೀ. ಆಮೇಲೆ ಒಂದೊಂದಾಗಿ ಹಾಕ್ಲಾಗತ್ತೀನಿ ನೋಡ್ರಿ. ಒಡೆದು ಹಾಕಬೇಡ್ರಿ, ಒಡೆದು ಹಾಕಿದ್ರೆ ಭಾಳ ಗಟ್ಟಿ ಆಮೇಲೆ ಇದು ಆದಂಗೆ ಆಗ್ತದೆ. ಈ ರೀತಿ ಹಾಕೊಂಡ್ಕೆರೆ ಅವಕಾಸಾಗಿ ಅಂದ್ರೆ ಸ್ಲೋ ಆಗಿ ಈ ರೀತಿ ತಿರುಗಾಡ್ಕೋಬೇಕು ರೀ. ಯಾಕಂದ್ರೆ ಒಂದು ಸ್ವಲ್ಪ ನಾವು ತಿರುಗಾಡೋ ಮತ್ತಿಗೆ ಗಸಿಬಿಸಿ ಮಾಡ್ದೇವಂದ್ರೆ ಹೊಡಿತಾವ್ರಿ ಅವು. ಏನದ ತತ್ತಿವು ಗುಂಡನ ಇರ್ತಾವಲ್ಲ ರೀ ಗೋಳ, ಅವು ಹೊಡಿತಾವ್ರಿ. ಅದಕ್ಕೆಲ್ಲಾಗೆ ಅವಕಾಸಾಗಿ ತಿರುಗಾಡ್ಕೊಳಗತ್ತೀನಿ ನೋಡ್ರಿ. ಇವಾಗ ಇದಂತ್ರ ರೆಡಿ ಆಯಿತು. ಮ್ಯಾಗ ಮುಚ್ತೇನೆ ರೀ. ಮುಚ್ಕೆರೆ ಒಂದು 5 ನಿಮಿಷ ಕುದಿಸ್ತೀನಿ ರೀ. ಅದಕ್ಕೆ ತತ್ತಿ ಅತ್ತ ಎಲ್ಲ ಕುದಿಬೇಕಲ್ರಿ, ಅದ್ರ ಕಲೆಗೆ ಈ ರೀತಿ ಕುದಿಯಾಗತ್ತದ ನೋಡ್ರಿ. ಅದಂತ್ರ ಪ್ಲೇಟ್ ಮುಚ್ಚಿಟ್ಟೀನಿ. ಈ ಕಡೆ ಮಾಮಗಳ್ನು ಕೂತಿರೋರು ಯಾವಾಗ ಅಡುಗೆ ಆತು ಅಂತೇಳಿ. ಎಲ್ಲ ಕುದ್ದು ಬಳಕ ಮಾಡಿದ್ವಾಕ ನೋಡ್ರಿ ಈ ರೀತಿ ಪಲ್ಯ ರೆಡಿ ಆತದ ನಮ್ಮದು. ಎಷ್ಟು ಚಂದ ರೆಡಿ ಆಗ್ಯದ ಅಂತೇಳಿ ನೋಡ್ರಿ ನೀವೇ. ನೋಡ್ರಿ ಎಷ್ಟು ಬರ್ರಿ ಕಾಣಾಕತ್ತದ ಅಂತೇಳಿ. ನೋಡಿದ್ರೆ ಬಾಯಿಗೆ ನೀರು ಬಿಡಾಕತ್ತಾವ್ರಿ ನನಗೆ ಸದ್ದ. ಯಾವಾಗ ಊಟ ಮಾಡ್ತೀವಿ ಅನ್ಸಕತ್ತದ ರೀ. ಇದನ್ನು ಇವಾಗ ನಾವು ಎಲ್ಲರೂ ಊಟ ಮಾಡ್ತೀವಿ ರೀ. ಬರ್ರಿ ಫ್ರೆಂಡ್ಸ, ಎಗ್ ಕರಿ ಹೆಂಗಾಗ್ಯದ ಅಂತೇಳಿ ನೋಡಕತ್ತೀರಿ. ಆಮೇಲೆ ನೀವು ಮನ್ಯಾಗ ಟ್ರೈ ಮಾಡಿರಿ. ಬರ್ರಿ ನೀವು ಒಮ್ಮ ನಮ್ಮ ಮನೆಗೆ ಬಂದ್ರೆ ಅಂದ್ರೆ ನಿಮ್ಗೆ ಮಾಡಿಕೊಡ್ತೀನಿ ರೀ ಫ್ರೆಂಡ್ಸ. ನೋಡಿರಿ ಇವಾಗಂತ್ರ ರೆಡಿ ಆಯಿತು. ಬರ್ರಿ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ. ಊಟ ಮಾಡಕ್ಕೆ ನೋಡಿರಿ ನಾ ಇಲ್ಲಿ ಒಂದು ಆಮ್ಲೆಟ್ ಹುರ್ಕೊಂಡಿದ್ರಿ. ಅವ್ರಿಗೂ ಒಂದು ಹುರಿದು ಕೊಟ್ಟಿದ್ದೆ, ನಾನು ಒಂದು ಹುರ್ಕೊಂಡಿದ್ದೆ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತ ಪಲ್ಯ ಅಂತೂ. ಒಂದು ಪೂರ ಹುರಿದಿ ನೋಡ್ರಿ, ಎಷ್ಟು ಭಾರಿ ಕಾಣತ್ತದ ಅಂತೇಳಿ ಪಲ್ಯ ಅಂತ. ಅಂದ್ರೆ ಇದಕ್ಕೆ ಚಿಕನ್ ಅಂತೇಳಿ ನೋಡ್ರಿ, ಎಗ್ ಕರಿ ಆಮೇಲೆ ಆಮ್ಲೆಟ್ ಚಪಾತಿ, ಇವು 3 ಟೇಸ್ಟ್ ಸೂಪರಾಗಿರ್ತಾವೆ ರೀ. ನೀವು ನಮ್ಮ ಟ್ರೈ ಮಾಡಿರಿ. ನೋಡ್ರಿ ಎಷ್ಟು ಭಾರಿ ಕಾಣತ್ತದ ಅಂತೇಳಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಫ್ರೆಂಡ್ಸ್ ಇದು. ಅದ್ರ ಕಲೆಗೆ ನಾನಿದು ಯಾವಾಗೂ ಮೊನ್ನೆ ಒಂದು ಸಲ ಮಾಡಿದ್ರಿ, ಈಗ ಒಂದು ಸಲ ಮಾಡೀನಿ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್. ಎಲ್ಲರಿಗೂ ನಾಳೆ ಸಿಗ್ತೀನಿ ರೀ.